ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ತಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ಹೆಸರು ಎಲ್ಲರೂ ಕೇಳಿದ್ವಿ ಮತ್ತು ನಾನು ಇದ್ರ ಬಗ್ಗೆ ಎಷ್ಟೋ ವಿಡಿಯೋಗಳನ್ನ ಮಾಡಿದ್ದೀನಿ. ಬಟ್ ಇನ್ನೊಂದು ಟಾಪಿಕ್ ಇದೆ, ಅದೇನಂತಂದ್ರೆ ಲಾ ಆಫ್ ಅಸಂಪ್ಷನ್ ಅಂತ. ಸೊ ನಿಮ್ಗೆ ಒಂದು ಕ್ವಶನ್ ಬರ್ಬೋದು, ಇವೆರಡು ಕೇಳೋಕೆ ಒಂಥರ ಸಿಮಿಲರ್ ಇದಾವೆ, ಅಟ್ರಾಕ್ಷನ್ ಮತ್ತೆ ಅಸಂಪ್ಷನ್. ಅಟ್ರಾಕ್ಷನ್ ಅಂತಂದ್ರೆ ಆಕರ್ಷಣೆ ಅಂತ, ಅಸಂಪ್ಷನ್ ಅಂತಂದ್ರೆ ಲೈಕ್ ಆಲ್ರೆಡಿ ಭಾವಿಸು, ಆಲ್ರೆಡಿ ಅನ್ಕೊಂಡ್ಬಿಡು ಆ ತರ ಅಂತ. ಸೊ ಏನಪ್ಪ ಡಿಫ್ರೆನ್ಸ್ ಇದು? ಯಾವ್ದು ಇದರಲ್ಲಿ ಲೈಕ್ ವರ್ಕ್ ಆಗುತ್ತೆ ಅಥವಾ ಯಾವ್ದು ಇದರಲ್ಲಿ ಬೇಗ ವರ್ಕ್ ಆಗುತ್ತೆ ಅಥವಾ ಯಾವ್ದು ಇದರಲ್ಲಿ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂತ ಜನರಿಗೆ ಕುತೂಹಲ ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಹೋದಾಗ ನೆವಿಲ್ ಬಗ್ಗೆ ನಾನು ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ದೆ. ನೆವಿಲ್ ಗೋಡಾರ್ಡ್ ಅನ್ನೋ ವ್ಯಕ್ತಿ, ಅವನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆನೂ ಹೇಳಿದ್ದಾನೆ, ಲಾ ಆಫ್ ಅಸಂಪ್ಷನ್ಸ್ ಬಗ್ಗೆನೂ ಹೇಳಿದ್ದಾನೆ. ಏನಿದು ತುಂಬಾ ಲೈಕ್ ಕ್ಲಿಷ್ಟಕರ ಅನಿಸ್ತಾ ಇದೆ. ಲಾ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಏನು, ಲಾ ಆಫ್ ಅಸಂಪ್ಷನ್ ಅಂದ್ರೆ ಏನು, ಎರಡು ಒಂದೇ ಅಲ್ವಾ ಅಂತ ಕೇಳುವಂತ ಜನರಿಗೆ ನಾನು ತುಂಬಾ ಲೇಮನ್ ಟರ್ಮ್ಸ್ ಅಲ್ಲಿ ಹೇಳ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಆಕರ್ಷಣೀಯ ನಿಯಮ ಅಂತ. ಅಂದ್ರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಒಂದು ಹೇಳಿದ್ದೆ, ಯಾವ ಒಂದು ಫೀಲಿಂಗ್ಸ್ ಗಳಲ್ಲಿ ನೀವು ಇರ್ತೀರ ಆ ಫ್ರೀಕ್ವೆನ್ಸಿ ತರದ ಘಟನೆಗಳನ್ನ ನಿಮ್ಮ ಜೀವನದಲ್ಲಿ ಬರೋ ತರ ನಿಮ್ಗೆ ಅದು ಆ ತರ ಭಾಸ ಆಗುತ್ತೆ ಅಂತ. ಅದು ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೀಯ ನಿಯಮ. ನೀವು ಯಾವ ಒಂದು ಲೆವೆಲ್ ಇರ್ತೀರೋ ಆ ಲೆವೆಲ್ ಅಲ್ಲಿರುವ ಜನರು, ಆ ಲೆವೆಲ್ ಅಲ್ಲಿರುವ ಥಿಂಕ್ ಮಾಡೋ ಆ ತರ ಮೆಂಟಾಲಿಟಿ ಇರೋ ಜನರನ್ನ ನಿಮ್ಮ ಲೈಫ್ ಅಲ್ಲಿ ಲೈಕ್ ಆ ತರ ಬರೋ ತರ ಘಟನೆಗಳು ನಡೆಯುತ್ತೆ. ಈ ಲಾ ಆಫ್ ಅಸಂಪ್ಷನ್ ಅಂತಂದ್ರೆ ಇದು ಒಂದು ಟೈಪ್ ಆಫ್ ಲಾ ಆಫ್ ಅಟ್ರಾಕ್ಷನ್. ಇದೇನು ತುಂಬಾ ಡಿಫ್ರೆಂಟ್ ಆಫ್ ಟೆಕ್ನಿಕ್ ಅಂತಲ್ಲ, ಇದು ಒಂಥರ ಟೈಪ್ ಆಫ್ ಲಾ ಆಫ್ ಅಟ್ರಾಕ್ಷನ್. ಆದ್ರೆ ಈ ಅಸಂಪ್ಷನ್ ಅಂತ ಒಂದು ವರ್ಡ್ ಬರುತ್ತಲ್ಲ, ಅಸಂಪ್ಷನ್ ಅಂತಂದ್ರೆ ಸುಮ್ನೆ ಅನ್ಕೊಂಡ್ಬಿಡುವಂತ, ಅದು ಸಿಕ್ಕಿದೆ ಅಂತ ಅನ್ಕೊಂಡ್ಬಿಡುವಂತ. ಬಟ್ ಇದರಲ್ಲಿ ಹಂಗಿಲ್ಲ, ಅಟ್ರಾಕ್ಷನ್ ಅಲ್ಲಿ ಹಂಗಿಲ್ಲ. ಸಿಗುತ್ತೆ ಅಂತ ನಂಬಿ ಅದೇ ಒಂದು ಫೀಲಿಂಗ್ ಅಲ್ಲಿ ಇರೋದು. ಇಲ್ಲಿ ಸಿಕ್ಕಿದೆ ಅನ್ಕೊಂಡು ಹಂಗೆ ಇರೋದು, ಅದು ಸಿಕ್ಬಿಟ್ಟಿದೆ ಅಂತ. ಫಾರ್ ಎಕ್ಸಾಂಪಲ್, ಒಂದು ಶೋರೂಮಿಗೆ ಹೋಗಿರ್ತೀರಾ, ಅಲ್ಲಿ ಒಂದು ಸಖತ್ತಾಗಿರೋ ಒಂದು ವಾಚ್ ಕಾಣುತ್ತೆ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಅನ್ಕೊಂತೀರಾ ಇನ್ನೊಂದು ವರ್ಷದಲ್ಲಿ ಆ ತರ ವಾಚ್ ತಗೋಬೇಕು ಅಂತ. ಎರಡು ರೀತಿ ಭಾವನೆಗಳು. ಇನ್ನು ಒಂದು ವರ್ಷದಲ್ಲಿ ಆ ತರ ವಾಚ್ ತಗೋಬೇಕು, ಇನ್ನು ಒಂದು ವರ್ಷದಲ್ಲಿ ಅದೇ ವಾಚ್ ತಗೋಬೇಕು. ಸೊ ಇಲ್ಲಿ ಎರಡು ತರ ಬಂತು. ಒಂದು ಆಕರ್ಷಣೆಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಆ ತರ ವಾಚ್ ಅನ್ನ ನಾನು ಪಡೆಯಬೇಕು, ಆ ತರ ಅಂದ್ರೆ ಲೈಕ್ ದಟ್ ವಾಚ್ ಅಂತ, ಅಂದ್ರೆ ಆ ತರದ್ದಂತ. ಅದೇ ವಾಚ್ ಅಂತಂದ್ರೆ ಅದೇ ನೀವೇನ್ ನೋಡಿದ್ರೆ ಅದೇ ಅಲ್ಲಿ ಇದೆಯಲ್ಲ, ಅಲ್ಲಿ ಗ್ಲಾಸ್ ಅಲ್ಲಿ ಕಾಣುತ್ತೆ, ಅದೇ ಬೇಕು. ಇದು ಯಾವ ತರ ಅಂತಂದ್ರೆ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಲಾ ಆಫ್ ಅಸಂಪ್ಷನ್ ಯಾವ ತರ ನಾನು ಹೇಳ್ಬೋದು ಅಂತಂದ್ರೆ, ಅವಳೆಂಬ ಕಲ್ಪನೆ ಬೇಕು ವರ್ಸಸ್ ಅವಳೇ ಬೇಕು. ಸೊ ಎರಡು ಭಾವನೆಗಳು. ಅವಳು ತರ ಇರೋಳು ಬೇಕು ಅನ್ನೋದು ಒಂದು ಅಸಂಪ್ಷನ್, ಒಂದು ಲೈಕ್ ಲಾ ಆಫ್ ಅಟ್ರಾಕ್ಷನ್ ತರದ್ದು. ಅವಳೇ ಬೇಕು ಅನ್ನೋದು ಇನ್ನೊಂದು ಅಸಂಪ್ಷನ್. ಸೊ ಈ ತರ ಸೊ ಹೀಗೆ ಎರಡು ಇದಾವಲ್ಲ, ಯಾವ್ದು ಇದರಲ್ಲಿ ಪವರ್ಫುಲ್, ಯಾವ್ದು ವರ್ಕ್ ಆಗುತ್ತೆ? ಈಗ ನೀವು ಅನ್ಬೋದು, ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಪಾಸಿಟಿವ್ ಘಟನೆಗಳು ಬರ್ತವೆ, ಏನ್ ಬರ್ತವೆ ಗೊತ್ತಿಲ್ಲ, ಒಟ್ನಲ್ಲಿ ಪಾಸಿಟಿವ್ ಆಗ್ತವೆ ಅಂತ ಒಂದು ನಂಬಿಕೆ. ಇದು ಲಾ ಆಫ್ ಅಟ್ರಾಕ್ಷನ್. ಆದ್ರೆ ಅದೇ ಆಗುತ್ತೆ, ಅದೇ ಘಟನೆ ಆಗುತ್ತೆ, ಅವತ್ತಿನ ದಿನನೇ ಆಗುತ್ತೆ. ಹಿಂಗ್ ಅನ್ಕೊಳ್ಳೋದ್ರಿಂದನೂ ಕೂಡ ಆಕ್ಚುಲಿ ಲಾಭ ಇದೆ. ಲಾ ಆಫ್ ಅಟ್ರಾಕ್ಷನ್ ಏನಾಗುತ್ತೆ ಔಟ್ಕಮ್, ಅದೇ ಔಟ್ಕಮ್ ಬರುತ್ತೆ. ಆದರೆ ಕೆಲವೊಂದ್ಸಲ ಈ ಲಾ ಆಫ್ ಅಸಂಪ್ಷನ್ ಅನ್ನೋದು ಎಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೋ ಅಷ್ಟೇ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ರಿಯಾಲಿಟಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಇದರಿಂದ ಕೆಲವೊಂದು ಮಾನಸಿಕ ರೋಗಗಳು ಕೂಡ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಮನುಷ್ಯನಿಗೆ. ಈಗ ಒಂದನ್ನ ಪಡಿಬೇಕು ಅನ್ನೋದು ಒಂದು ಆಸೆ, ಅದು ಎಲ್ಲರಿಗೂ ಆಸೆ ಇರುತ್ತೆ. ಯಾವ ರೀತಿ ಪಡಿಬೇಕು ಅನ್ನೋದು ಎಲ್ಲರ ಒಂದು ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗಿತ್ತು. ನನಗೆ ದುಡ್ಡು ಬೇಕು ಅನ್ನೋದು ಒಂದು ಆಸೆ, ನಾನು ಕಷ್ಟಪಟ್ಟು ದುಡಿತೀನಿ ಅಂತ ಅನ್ನೋದು ಒಬ್ಬನ ಮೆಂಟಾಲಿಟಿ. ಆದ್ರೆ ನನಗೆ ಏನು ಆಗ್ತಾ ಇಲ್ಲ, ನಾನು ಒಂದು ಬ್ಯಾಂಕ್ ನ ದರೋಡೆ ಮಾಡ್ತೀನಿ, ಒಬ್ಬರನ್ನ ಯಾರಾದ್ರೂ ಸಾಯಿಸ್ಬಿಟ್ಟು ಅವನ ಮನಿ ತಗೊಳ್ತೀನಿ ಅನ್ನೋ ಇನ್ನೊಂದು ಮೆಂಟಾಲಿಟಿ. ಸೊ ಹಂಗೆ ಆಸೆ ಅನ್ನೋದು ರಾಂಗ್ ಇಲ್ಲ, ಆಸೆ ಎಲ್ಲರಿಗೂ ಇರುತ್ತೆ. ಯಾವ ರೀತಿ ಪಡಿತೀಯ ಅನ್ನೋದು ಇಲ್ಲಿ ನ್ಯಾಚುರಲ್ ಆಗಿ ಫ್ಲೋ. ಈಗ ಬಿರುಗಾಳಿ ಬಂದಾಗ ಎಲ್ಲ ಮರಗಳು ಬಾಗ್ತವೆ, ಎತ್ತರ ಇರೋ ಮರಗಳು ಬಾಗ್ತವೆ, ಅದಕ್ಕೆ ಅವು ಸರ್ವೈವ್ ಆಗ್ತವೆ. ಬಿರುಗಾಳಿ ಹೋದ್ರೂ ಕೂಡ ಅವು ಹಂಗೆ ಇರ್ತವೆ. ಕೆಲವೊಂದು ಮರಗಳು ಇಲ್ಲ, ನಾನು ಬಾಗಲ್ಲ, ನಾನು ಹೀಗೆ ನಿಲ್ತೀನಿ ಅಂತ ಹೇಳಿ ಸ್ಟ್ರಾಂಗ್ ಆಗಿ ನಿಲ್ತವೆ. ಸೊ ಅವು ಲಟಕ್ ಅಂತ ಮುರಿದೋಗ್ಬಿಡ್ತವೆ. ಯಾಕೆ? ಅವು ಫ್ಲೋ ಅಲ್ಲಿ ಹೋಗ್ತಾ ಇಲ್ಲ, ಆಪೋಸಿಟ್. ಬಿರುಗಾಳಿ ಅನ್ನೋದು ಒಂದು ಲೈಫ್ ಅನ್ನೋ ಒಂದು ಫ್ಲೋ ಬರ್ತಾ ಇದೆ. ಲೈಫ್ ಅಲ್ಲಿ ನಿಮಗೆ ಯಾವ ಏಜ್ಗೆ ಯಾವ್ಯಾವ ಒಂದು ತಕ್ಕಂಗೆ, ನಿಮ್ಮ ಒಂದು ಅರ್ಹತೆಗೆ ತಕ್ಕಂಗೆ ನಿಮ್ಗೆ ಏನ್ ಸಿಗ್ಬೇಕು ಅದು ಸಿಗ್ತಾ ಇದೆ ಆಲ್ರೆಡಿ. ನೀವು ಕಷ್ಟಪಟ್ಟರೆ ಜಾಸ್ತಿ ಸಿಗುತ್ತೆ, ಮತ್ತೆ ಸ್ಯಾಡ್ ಮೆಂಟಾಲಿಟಿ ಆತರ ಇದ್ರೆ ಏನು ಸಿಗಲ್ಲ. ಆದ್ರೆ ಹಂಗೆ ಒಂದು ಸಿಗ್ಲೇಬೇಕು ಅಂತ ಫೋರ್ಸ್ಫುಲ್ ಆಗಿ ಮಾಡೋದು ನೇಚರ್ಗೆ ಆಪೋಸಿಟ್ ಇದ್ದಂಗೆ. ಆ ಮರಗಳು ನಾನು ಬೆಂಡ್ ಆಗಲ್ಲ ಅಂತವಲ್ಲ, ಆ ತರ ಇದ್ದಂಗೆ. ಸೊ ಅವಾಗ ನಿಮಗೆ ಅಬ್ವಿಯಸ್ಲಿ ಸಿಗಲ್ಲ. ಯಾರು ಬೆಂಡ್ ಆಗ್ತಾರೋ ಅವರು ಸರ್ವೈವ್ ಆಗ್ತಾರೆ, ಅಂದ್ರೆ ಫ್ಲೋ ಪ್ರಕಾರ ಹೋಗ್ತಾರೋ, ಲೈಫ್ ಅನ್ನೋ ಫ್ಲೋ ಪ್ರಕಾರ ಹೇಳ್ತಾ ಇರೋದು.
ಆ ಫ್ಲೋ ಪ್ರಕಾರ ಹೋಗ್ತಾರೋ ಅವ್ರು ಸರ್ವೈವ್ ಆಗ್ತಾರೆ. ಬಟ್ ನಾನು ಹಂಗಾಗಲ್ಲ ಆಗಲ್ಲ ಅನ್ನೋರು ಕೂಡ ಸರ್ವೈವ್ ಆಗ್ತಾರೆ. ಬಟ್ ಅವ್ರು ಒಂದು ಪ್ರಪಂಚವನ್ನು ಕಟ್ಕೊಂಡ್ಬಿಟ್ಟು ನಾನು ಮುರಿದಿದ್ರು ಕೂಡ ಮುರಿದಿಲ್ಲ ಲೈಕ್ ನಾನು ಸರ್ವೈವ್ ಆಗ್ತೀನಿ ಅಂತ ಆ ಒಂದು ವಿಚಿತ್ರ ಮೆಂಟಾಲಿಟಿ, ಇದರಿಂದ ಕೆಲವೊಂದು ರೋಗಗಳು ಬರ್ತವೆ ಅಂತ ಹೇಳಿದೆ. ಸೊ ಅದೇನಂತ ಡಿಸ್ಕಸ್ ಮಾಡ್ತೀನಿ. ಒಂದು ಪದವನ್ನ ನೀವು ಕೇಳಿರ್ಬೋದು, PTSD ಅಂತ, ಪೋಸ್ಟ್ ಟ್ರಾಮಾಟಿಕ್ ಟ್ರಾಮಾ ಡಿಸಾರ್ಡರ್ ಅಂತ, ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ PTSD ಅಂತ ಕರೀತಾರೆ. ಆಮೇಲೆ ಈ ಬೈಪೋಲರ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಏನಿದು ಅಂತಂದ್ರೆ ಯಾರಾದ್ರೂ ಜೀವನದಲ್ಲಿ ಲೈಕ್ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟಿದ್ರೆ, ಅಥವಾ ಯಾರಾದ್ರೂ ಅವರ ಪ್ರೀತಿ ಪಾತ್ರ ಆಕ್ಸಿಡೆಂಟ್ ಆಗಿ ಸಾಯೋದನ್ನ ನೋಡ್ಬಿಟ್ಟಿದ್ರೆ, ತುಂಬಾ ರಕ್ತಗಳನ್ನ ಅಥವಾ ಹಿಂಗೆ ಏನಾದ್ರು ಎದುರಿಗೆ ಏನಾದ್ರು ಕೊಲೆಯನ್ನ ನೋಡ್ಬಿಟ್ಟಿದ್ರೆ, ಶೂಟ್ ಔಟ್ ಆಗೋದು ಈ ತರ ನೋಡ್ಬಿಟ್ಟಿದ್ರೆ, ಅವರು ಅದನ್ನ ಲೈಕ್ ಇಂಪ್ರೆಷನ್ ಅವ್ರಿಗೆ ಒಂದು ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ. ಇದು ಬರೀ ಹಿಂಗೆ ಸಾವು ಅಂತ ಹೇಳ್ತಾ ಇಲ್ಲ, ಇಷ್ಟ ಇದ್ದವರು ದೂರ ಹೋಗೋದ್ರು ಕೂಡ ಹೀಗೆ ಆಗೋದು. ಸಾವಿಂದ ದೂರ ಹೋದ್ರೆ ಅಥವಾ ಇದ್ದಿದ್ರಿಂದನೂ ದೂರ ಹೋದ್ರೆ ಈ ತರ ಟ್ರಾಮಾ ಆಗುತ್ತೆ. ಅಲ್ಲಿ ಆ ಟ್ರಾಮಾ ಒಂದು ಸ್ಟ್ರೆಸ್ ನ ಕ್ರಿಯೇಟ್ ಮಾಡುತ್ತೆ ಮನಸ್ಸಲ್ಲಿ. ಇದಕ್ಕೆ ನಾವು HPA ಆಕ್ಷನ್ ಅಂತ ಕರಿತೀವಿ. ಈ ತರ ಈಗ ಫಾರ್ ಎಕ್ಸಾಂಪಲ್ ಸಣ್ಣ ವಯಸ್ಸಲ್ಲಿ ನೀವು ಎಲ್ಲೋ ಹಂಗ ಆಟ ಆಡ್ತಿರ್ತೀರಾ, ಪಕ್ಕಕ್ಕೆ ಏನೋ ಒಂದು ಬೆಂಕಿ ಹತ್ತಿ ಯಾರೋ ಸಾಯೋದನ್ನು ನೋಡ್ಬಿಡ್ತೀರಾ. ಇದು ಅವಾಗ ನೀವು ಸಣ್ಣ ವಯಸ್ಸಂತ ಅನ್ಕೊಂಡಿರ್ಬೋದು, ಒಂದ್ 2 ವರ್ಷ 3 ವರ್ಷ. ಆದ್ರೆ ಇವಾಗ 27, 28 ಏಜ್ ಆದ್ರೂ ಕೂಡ ಬೆಂಕಿ ಕಂಡ್ರೆ ಸಣ್ಣದು ಒಂದು ಹಿಂಗೆ ಕಡ್ಡಿಪಟ್ಟಣದ ಬೆಂಕಿ ಕಂಡ್ರೆ ಹೆದರ್ತಾ ಇರುತ್ತೆ ಮನಸ್ಸು. ಯಾಕೆ ಅಂತ ಗೊತ್ತಿರಲ್ಲ. ಯಾಕೆ ಅಂತಂದ್ರೆ ಈ ತರ ಈವೆಂಟ್ ಗಳು ನಡೆದಾಗ, ಈ ತರ ಎಲ್ಲಾದ್ರೂ ಸಣ್ಣ ಬೆಂಕಿ ಅಥವಾ ಹಿಂಗೆ ಸಿಗರೇಟ್ ಇಂದ ತುಂಡು ಕೆಂಪು ಕಲರ್ ಆತರ ಬೆಂಕಿ ನೋಡಿದಾಗ ಮನಸ್ಸಿನಲ್ಲಿ ಆ ಒಂದು ಅವತ್ತಿನ ದಿನ ನಡೆದಿತ್ತಲ್ಲ ಬೆಂಕಿ ಹತ್ತಿರೋದು, ಅದು ನೆನಪಾಗುತ್ತೆ. ಅದು ನೆನಪಾದಾಗ ನಮ್ಮ ಬ್ರೈನ್ ಅಲ್ಲಿರೋ ಹೈಪೋಥಾಲಮಸ್ ಮತ್ತೆ ಕಿಡ್ನಿ ಮೇಲೆ ಇರುತ್ತಲ್ಲ ಅಡ್ರೆನಲಿನ್ ಅಂತ ಕರಿತೀವಿ, ಅದು ಆಕ್ಟಿವೇಟ್ ಆಗ್ತವೆ. ಇದು ಕೆಮಿಕಲ್ಗಳನ್ನ ಲೈಕ್ ಎಮಿಟ್ ಮಾಡ್ತವೆ ಒಳಗಡೆ, ಬಾಡಿ ಒಳಗಡೆ ಕೆಮಿಕಲ್ ನ ಸೆಕ್ರೆಟ್ ಮಾಡ್ತವೆ. ಈ ಕೆಮಿಕಲ್ಗಳು ರಕ್ತದಲ್ಲಿ ಮಿಕ್ಸ್ ಆಗೋದ್ರಿಂದ, ಅಂದ್ರೆ ಹಾರ್ಮೋನ್ಗಳು ರಕ್ತದಲ್ಲಿ ಮಿಕ್ಸ್ ಆಗೋದ್ರಿಂದ ಅವತ್ತಿನ ದಿನ ನಡೆದಂತಹ ಒಂದು ಘಟನೆಯ ಒಂದು ಸ್ವರೂಪ ಕ್ರಿಯೇಟ್ ಆಗುತ್ತೆ. ಒಂದು ಫ್ರೇಮ್ ವರ್ಕ್ ಅವತ್ತಿನ ದಿನ ಹೆಂಗಾಗಿತ್ತು ಅಂದ್ರೆ ಆ ಘಟನೆ ಆಗ್ಬೇಕಂತಿಲ್ಲ. ಬೆಂಕಿ ಅನ್ನೋ ಒಂದು ಪದ ಅಥವಾ ಆ ಒಂದು ಚಿತ್ರ ಅಂತ ನೋಡಿದ ತಕ್ಷಣ ಆ ಒಂದು HPA ಆಕ್ಷನ್, ಹೈಪೋಥಾಲಮಸ್, ಪಿಟ್ಯೂಟರಿ ಮತ್ತೆ ಅಡ್ರೆನಲಿನ್, ಇವು 3 ದೇಹದಲ್ಲಿ ಒಂಥರ ಲೈಕ್ ರಿಯಾಕ್ಷನ್ಗಳು ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಲೈಕ್ ಒಂದು ಮೂವಿ ಇದೆ, ನೀವು ಯಾರಾದ್ರೂ ಕೆಲವೊಬ್ಬರು ಇದರಲ್ಲಿ ನೋಡಿರ್ಬೋದು ಅಥವಾ ಕೆಲವೊಬ್ರು ಕೇಳಿರ್ಬೋದು. ಶಟರ್ ಐಲ್ಯಾಂಡ್ ಅಂತ ಒಂದು ಮೂವಿ ಇದೆ. ಇದನ್ನ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಅವರು 2010 ನಲ್ಲಿ ಅನ್ಕೊಳ್ತೀನಿ ಇದು ಬಂದಿದ್ದು. ಅದರಲ್ಲಿ ಅವನ ವೈಫಿಗೆ, ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ವೈಫಿಗೆ ಒಂದು ಬೈಪೋಲರ್ ಡಿಸಾರ್ಡರ್ ಇರುತ್ತೆ. ಅವಳು ಸ್ವಲ್ಪ ಹುಚ್ಚಿ ಇರ್ತಾಳೆ. ಒಂದು ದಿನ ಅವನು ಹಿಂಗೆ ವರ್ಕಿಗೆ ಹೋದಾಗ, ಸಾಟರ್ಡೆ ಆಗಿರುತ್ತೆ ಅವತ್ತು, ಅವಳು ಏನ್ ಮಾಡ್ತಾಳೆ, ಅವಳ ಮನೆ ಹತ್ರ ಇರೋ ಒಂದು ಲೇಕ್ ಅಲ್ಲಿ ಒಂದು ಪಾಟ್ ಇರುತ್ತೆ, ಒಂದು ಕೆರೆ ಇರುತ್ತೆ. ಅವರ 3 ಮಕ್ಕಳನ್ನ ಅಲ್ಲಿ ಮುಣಗ್ಸಿ ಸಾಯಿಸ್ಬಿಟ್ಟಿರ್ತಾಳೆ. ಸಾಯಿಸಿ ಮನೆಯಲ್ಲಿ ಸುಮ್ಮನೆ ಬಂದು ಕೂತಿರ್ತಾಳೆ. ಅವ್ ಹಂಗೆ ತೇಲ್ತಾ ಇರುತ್ತೆ ಆ ಶವಗಳು. ಅವಳಿಗೇನೋ ಬೈಪೋಲರ್ ಡಿಸಾರ್ಡರ್, ಅದ್ ಏನು ಅಂತ ಹೇಳಕ್ಕಾಗಲ್ಲ. ಸೊ ಅವ್ನು ಬರ್ತಾನೆ, ಬಂದು ಕೇಳ್ತಾನೆ ಎಲ್ಲಿದ್ದಾರೆ ಮಕ್ಕಳು, ಎಲ್ಲಿದ್ದಾರೆ ಅಂತ. ಅವರು ಸ್ಕೂಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾಳ. ಅವ್ನು ಹೇಳ್ತಾನೆ ಇವತ್ತು ಸಾಟರ್ಡೆ, ಇವತ್ತು ಸ್ಕೂಲ್ ಇಲ್ಲ, ಯಾಕೆ ಹಿಂಗ್ ಮಾತಾಡ್ತಿದ್ಯಾ ಅಂತ ಹೇಳಿ. ಆಮೇಲೆ ಅವಳನ್ನ ಲೈಕ್ ಮೆಲ್ಲಕ್ಕೆ ಹೀಗೆ ಮನೆ ಹಿಂದ್ಗಡೆ ಭಾಗದಲ್ಲಿ ಆ ಕೆರೆ ಇರುತ್ತಲ್ಲ, ಅಲ್ಲಿ ಕರ್ಕೊಂಡ್ಬಂದು ನೋಡಿದಾಗ ಕೆರೆಯಲ್ಲಿ 3 ಡೆಡ್ ಬಾಡೀಸ್ ಗಳು ಕಾಣ್ತಾವೆ. ಅವನು ಅದನ್ನ ಹತ್ರವಾಗಿ ನೋಡಿದಾಗ ಅವ್ರ ಮಕ್ಕಳು ಅಂತ ಗೊತ್ತಾಗುತ್ತೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಇವಳೇ ಮಾಡಿರೋದು ಅಂತ. ಅವ್ರನ್ನ ತರಷ್ಟತಿ ಅವ್ರು ಆಲ್ರೆಡಿ ಸತ್ತೋಗಿರ್ತಾರೆ, ಡೆಡ್ ಬಾಡಿ ಅಂತ ಹೇಳಿದೆ. ಆಮೇಲೆ ಅವನಿಗೆ ತುಂಬಾ ಕೋಪ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದೇ ಒಂದಕ್ಕೆ ಒಂದು ಪಾಪ ಕೂಡ ಅನ್ಸುತ್ತೆ. ಅವಳು ಹಿಂಗೆ ಮನಸ್ಸಿನಿಂದ ಹಿಂಗ್ ಮಾಡಿದಾಳೆ, ಅವಳಿಗೆ ಹೊರ ಬರಕ್ ಆಗ್ತಾ ಇಲ್ಲ ಅನ್ನೋ ಒಂದು ವ್ಯಥೆ. ಅವನಿಗೆ ಈ ಒಂದು ಕೋಪ ಮತ್ತು ವ್ಯಥೆ ಅನ್ನೋ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಅಲ್ಲಿ ಅವಳನ್ನ ಶೂಟ್ ಮಾಡ್ಬಿಡ್ತಾನೆ. ಅಲ್ಲೇ ಅವಳ ಹೆಂಡತಿನ ಶೂಟ್ ಮಾಡ್ಬಿಡ್ತಾನೆ. ಆ ಶೂಟ್ ಮಾಡಿದ್ ಅಷ್ಟೇ ಅಲ್ಲ, ಅವನಿಗೆ ಅದಾದ್ಮೇಲೆ ಗಿಲ್ಟ್ ಕಾಡುತ್ತೆ. ಅದನ್ನ ಶೂಟ್ ಮಾಡಿದ ತಕ್ಷಣ ಗಿಲ್ಟ್ ಕಾಡ್ಬಿಡುತ್ತೆ. ಈ ಒಂದು ಗಿಲ್ಟ್ ಅನ್ನೋ ಒಂದು ಸ್ವಭಾವದಿಂದ ಅವನೊಬ್ಬ ಮನೋರೋಗಿ ಆಗ್ಬಿಡ್ತಾನೆ. ಅವನೊಬ್ಬ ದೊಡ್ಡ ಮೆಂಟಲ್ ಅಸೈಲಮ್ಗೆ ಸೇರ್ಕೊಂಡ್ಬಿಡ್ತಾನೆ. ಸೊ ಅವನು ಮೆಂಟಲ್ ಸೇರ್ಕೊಂಡ್ರು ಕೂಡ ಅವನಿಗೆ ಆ ಗಿಲ್ಟ್ ಇಂದ ಹೊರ ಬರಕ್ ಆಗದೆ ಒಂದು ಅಸ್ಯೂಮ್ ಮಾಡ್ತಾನೆ, ಒಂದು ಲಾ ಆಫ್ ಅಸಂಪ್ಷನ್ ಕ್ರಿಯೇಟ್ ಮಾಡ್ಬಿಡ್ತಾನೆ. ಏನು, ನನ್ನ ಹೆಂಡತಿನ ನಾನು ಕೊಂದಿದ್ದೀನಿ ಅಂತ ನನ್ನ ಮನಸ್ಸಿಗೆ ಗೊತ್ತಾದ್ರೆ ನನಗೆ ಇದು ಈ ಒಂದು ಪಾಪ ಪ್ರಜ್ಞೆ ಸಾವಿರ ತನಕ ಕಾಡುತ್ತೆ. ಅದಕ್ಕೆ ಏನ್ ಮಾಡೋಣ, ಒಂದು ಡಿಫ್ರೆಂಟ್ ರಿಯಾಲಿಟಿನ ಕ್ರಿಯೇಟ್ ಮಾಡ್ಬಿಡೋಣ. ನಾನಲ್ಲ ಕೊಂದಿದ್ದು, ನನ್ನ ಹೆಸರಿನಲ್ಲಿರೋ ಯಾರೋ ಒಬ್ಬ ಬಂದಿದ್ದಾನೆ. ಅಂದ್ರೆ ಅವನ ಹೆಸರು ಆಂಡ್ರೂ ರೇಡಿಯಸ್ ಅಂತ ಇರುತ್ತೆ ಮೂವಿಲಿ. ಅವನ್ ಏನ್ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾನ. ಅವನೇ ಕೊಂದಿದ್ದೆ ಅವನ ಹೆಂಡತಿನ. ಬಟ್ ಅವನ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಆ ಸ್ಟೋರಿಲಿ ಒಬ್ಬ ಆಂಡ್ರೂ ರೇಡಿಯಸ್ ಅಂತ ಒಬ್ಬ ವಿಲನ್ ನ ಕ್ರಿಯೇಟ್ ಮಾಡಿ ಅವನು ಇವ್ರ ಮನೆಗೆ ಬೆಂಕಿ ಹಚ್ಚಿದ. ಆ ಬೆಂಕಿಯಿಂದ ಅವ್ರ ಹೆಂಡತಿ ಸತ್ತೋದ್ಲು ಅಂತ ಒಂದು ಸ್ಟೋರಿ ಕಟ್ಬಿಡ್ತಾನೆ. ಆ ತರ ಸ್ಟೋರಿ ಕಟ್ಟಿ ಇವನೇ ಒಂದು ಸೈಕ್ಯಾಟ್ರಿಸ್ಟ್, ಇವನೇ ಒಂದು ಡಾಕ್ಟರ್ ಅನ್ನೋ ತರ ಬಿಹೇವ್ ಮಾಡಿ ಆ ಒಂದು ಐಲ್ಯಾಂಡ್ ಅಲ್ಲಿ, ಆ ಶಟರ್ ಐಲ್ಯಾಂಡ್ ಅಲ್ಲಿ ಒಂದು ಮೆಂಟಲ್ ಹಾಸ್ಪಿಟಲ್ ಇರುತ್ತೆ, ವಾರ್ಡ್ A, ವಾರ್ಡ್ B, ವಾರ್ಡ್ C ಅಂತ. ಇವನು ವಾರ್ಡ್ C ಇಂದ ತಪ್ಸ್ಕೊಂಡ್ ಬಂದಿರ್ತಾನೆ. 67ನೇ ಪೇಷಂಟ್ ಆಗಿರ್ತಾನೆ.
ಬಟ್ ಇವನೇ ಡಾಕ್ಟರ್ ತರ ಏನೋ ಒಂದು ದೊಡ್ಡ ಸಾಲ್ವ್ ಮಾಡ್ಬಿಡ್ತೀನಿ ಅನ್ನೋ ತರ ಹೋಗ್ತಿರ್ತಾನೆ. ಆದ್ರೆ ಇವನ್ನ ಈ ತರ ರಿಯಾಲಿಟಿ ಇದಾನಲ್ಲ, ಇವನ್ ಹೆಂಡತಿನ ನಾನ್ ಸಾಯಿಸಿಲ್ಲ ಅನ್ನೋ ರಿಯಾಲಿಟಿ ಇದಾನಲ್ಲ, ಇವನ್ನ ಹೊರಗ್ ಬರ್ಸದ್ ಹೆಂಗೆ? ಈಗ ಇವ್ನು ಅಸ್ಯೂಮ್ ಮಾಡ್ಬಿಟ್ಟಿದ್ದಾನೆ, ಲಾ ಆಫ್ ಅಸಂಪ್ಷನ್ ಅಪ್ಲೈ ಮಾಡ್ಬಿಟ್ಟಿದ್ದಾನೆ, ಏನು ನಾನಲ್ಲ ಕೊಂದಿರೋದು, ಬಟ್ ಅವನೇ ಕೊಂದಿರೋದು. ಆದ್ರೆ ಅವ್ನ್ ಕೊಂದಿರೋದು ಅಂತ ಅವ್ನಿಗೆ ಗೊತ್ತಾದ್ರೆ ಪಾಪ ಪ್ರಜ್ಞೆ ಕಾಡುತ್ತೆ. ಸೊ ಆದ್ದರಿಂದ ಅದಕ್ಕೆ ಹೊರಬರದೆ ಒಂದು ಹೊಸ ರಿಯಾಲಿಟಿ ಕ್ರಿಯೇಟ್ ಮಾಡೋದು. ಇವಾಗ ಅಲ್ಲಿರೋ ಡಾಕ್ಟರ್ಸ್ಗಳು ಇವನನ್ನ ಈ ರಿಯಾಲಿಟಿನ ಹೊರ ಬರ್ಸಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗುತ್ತೆ. ಅದ್ ಏನು ಅಂತಂದ್ರೆ, ಇವನಿಗೆ ನೀರು ಅಂತಂದ್ರೆ ಭಯ. ಯಾಕೆ? ನಾನು ಏನ್ ಹೇಳಿದೆ, ಆ PTSD ಬಂದವರಿಗೆ ಬೆಂಕಿ ಲೈಕ್ 2 ವರ್ಷದಲ್ಲಿ ನಿಮ್ಗೆ ಏನಾದ್ರು ಬೆಂಕಿಯಿಂದ ಏನಾದ್ರು ಒಂದು ದುರ್ಘಟನೆ ನಡೆದಿದ್ರೆ ಎಷ್ಟೇ ವರ್ಷಗಳಾದ್ರೂ ಕೂಡ ಬೆಂಕಿ ನೋಡಿದ ತಕ್ಷಣ ಆ ಘಟನೆ ನೆನಪಾಗುತ್ತೆ. ಅದೇ ತರ ಇವನಿಗೆ ನೀರು ನೋಡಿದ ತಕ್ಷಣ ಅವ್ರ ಮಕ್ಕಳುಗಳು ಅವ್ರ ಮಗಳು ಡ್ಯಾಡಿ ನೀನನ್ನು ಉಳಿಸ್ಬೋದಾಗಿತ್ತು ಅಂತ ಅವ್ನಿಗೆ ವಿಚಿತ್ರ ಕನಸುಗಳು ಬರ್ತಾ ಇರ್ತವೆ. ರಾತ್ರಿ ಹೊತ್ತು ಹಿಂಗ ಆ ವಯಸ್ಸಲ್ಲಿ ಒಬ್ಬನೇ ಹೋಗ್ತಾ ಇರ್ತಾನೆ, ಡೆಡ್ ಬಾಡೀಸ್ ಕೂಡ ಬಿದ್ದಿರ್ತವೆ, ಅದ್ರಲ್ಲಿ ಅವ್ರ ಮಗಳು ಬಿದ್ದಿರ್ತಾಳೆ. ಅವ್ನ ಹತ್ರ ಹೋದ ತಕ್ಷಣ ಡೆಡ್ ಬಾಡಿ ಕಣ್ ತೆಗೆಯುತ್ತೆ. ಅಂದ್ರೆ ಅವನ ಮನಸ್ಸೊಳಗಡೆ ಈ ತರ ಲೇಯರ್ಸ್ ಇದಾವೆ. ಈ ಈರುಳ್ಳಿ ಹಚ್ಬೇಕಾದ್ರೆ ಹೆಂಗೆ ಲೇಯರ್ಸ್ ಬರುತ್ತೋ ಹಾಗೆ ಅವನ ಮನಸ್ಸಿನಲ್ಲಿ ಲೇಯರ್ಸ್ಗಳು. ಸೊ ಈ ತರ ರೋಗಗಳು ಕ್ರಿಯೇಟ್ ಆಗ್ತವೆ ಲಾ ಆಫ್ ಅಸಂಪ್ಷನ್ ಇಂದ. ಕೊನೆಗೆ ಏನ್ ಮಾಡ್ತಾರೆ ಅವರು, ಲೈಕ್ ಅವಳು ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ಅವಳು ಕೂತ್ ಬಿಡಿದಾಳೆ, ನಿನ್ ವೈಫ್, ಅವಳನ್ನ ಲೆಟ್ ಗೋ ಮಾಡು, ನೀನು ಅವಳು ನಿಜವಾಗ್ಲೂ ಸತ್ತು ಹೋಗಿದ್ದಾಳೆ, ಆ ರಿಯಾಲಿಟಿ ಅನ್ನೋದು ಒಪ್ಪೋ. ಫಸ್ಟ್ ಅವ್ನು ಒಪ್ಕೊಂಡಿರಲ್ಲ ಆ ರಿಯಾಲಿಟಿನ, ಅವಳು ಸಾಯಿಸಿದೀನಿ ಅಂತ ಒಪ್ಕೊಳ್ಳಲ್ಲ. ಇನ್ನೊಬ್ಬ ಯಾರೋ ಇದ್ದಾನೆ, ಅವನು ಸಾಯಿಸಿದಾನೆ ಅಂತ ಇಮ್ಯಾಜಿನರಿ ಕ್ಯಾರೆಕ್ಟರ್, ಬಟ್ ಅವ್ನು ಇಲ್ಲ ಆಕ್ಚುಲಿ ಇವನೇ ಅವನ ಹೆಸರಿನಲ್ಲಿ ಕ್ರಿಯೇಟ್ ಮಾಡಿದ, ಇವನ್ ಹೆಸರಿನಲ್ಲಿ ಆ ಕ್ಯಾರೆಕ್ಟರ್ ಇವನು ಕ್ರಿಯೇಟ್ ಮಾಡಿದ್ದಾನೆ. ಸೊ ಹೀಗೆ ಜೀವನದಲ್ಲಿ ಒಂದು ಸಿಗಬೇಕು ಅನ್ನೋದು ಒಂದು ಆಸೆ, ಅದೇ ಬೇಕು ಅದೇ ತರ ಆಗ್ಬೇಕು ಅಂತ ಅನ್ಕೊಳ್ಳೋದ್ರಿಂದ ಮಾನಸಿಕ ರೋಗಗಳು ಉಂಟಾಗ್ತವೆ. ಈ ಒಂದು ವಿಡಿಯೋದಿಂದ ನಾ ಏನ್ ಔಟ್ಕಮ್ ಮಾಡ್ತಾ ಇದ್ದೀನಿ, ಎಲ್ಲರೂ ಆತರ ಆಗ್ಬಿಡ್ತಾರ. ಅಲ್ಲಿ ಏನೋ ಡಿಕಾಪ್ರಿಯಾ ಮೂವಿ ತೋರಿಸಿದ್ರೆ ಎಲ್ಲರೂ ಆತರ ಆಗ್ಬಿಡ್ತಾರ, ಆತರ ಆಗಲ್ಲ. ಆದ್ರೆ ಆ ಲೆವೆಲ್ ಏನಿದೆ, ಆ ಒಂದು PTSD ರೋಗದ ಲೆವೆಲ್ ಏನಿದೆ, ಎಲ್ಲರೂ ಒಂದು ತರದ ಮಾನಸಿಕ ರೋಗದಿಂದ ಬಳಲ್ತಾ ಇರ್ತೀವಿ. ಈವನ್ ನಾನು ಕೂಡ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಕೂಡ 100% ಮೆಂಟಲ್ ಹೆಲ್ತ್ ಇದೆ ಅಂತಂದ್ರೆ ನಾನು ನೋ ಅಂತ ಹೇಳ್ತೀನಿ. ಬಿಕಾಸ್ ನಾನು ಮೆಂಟಲಿ ಅಷ್ಟು ಪರ್ಫೆಕ್ಟ್ ಇಲ್ಲ. ಯಾಕಂದ್ರೆ ಹೀಗೆ ಕೆಲವೊಂದು ಟ್ರಾಮಾಗಳಿರುತ್ತೆ, ಕೆಲವೊಂದು ಹತ್ತಿರದಿಂದ ದೂರ ಹೋದಿರ್ತಾರೆ. ಸೊ ಈ ತರ ಘಟನೆಗಳು ಎಲ್ಲ ಲೈಫಲ್ಲಿ ನಡೆದಿರುತ್ತೆ. ಆದ್ದರಿಂದ ಫಸ್ಟ್ ನಾನು ಏನ್ ಹೇಳ್ತೀನಿ, ಈ ಒಂದು ಮೆಂಟಲ್ ಡಿಸಾರ್ಡರ್ ಅಥವಾ ಯಾವುದೇ ತರಹದ ಮಾನಸಿಕ ರೋಗಗಳನ್ನು ಬಂದವರ ಒಂದು ಮೆಂಟಾಲಿಟಿಯನ್ನ ಹೇಗೆ ಅಧ್ಯಯನ ಮಾಡ್ಬೇಕು ಅಂತಂದ್ರೆ, ಅವ್ರು ಏನೋ ಬಂದವರು ಅವ್ರ ಹತ್ರ ಹೋಗ್ಬಾರ್ದು, ಅವ್ರು ಒಂಥರ ಹುಚ್ಚಿರ್ತರ ಇರ್ತಾರೆ, ಒಂದ್ ಏನೋ ಲೋಕ ಕ್ರಿಯೇಟ್ ಮಾಡ್ತಾರೆ, ಆತರ ಅಲ್ಲ ಅದು. ಎಲ್ಲಾ ಒಂದು ಟ್ರಾಮಾಗಳಿಗೆ ಒಂದು ಸೊಲ್ಯೂಷನ್ ಇದ್ದೇ ಇದೆ. ಈ ಜಗತ್ತಿನಲ್ಲಿ ಹೀಲ್ ಆಗದೆ ಇರೋ ಟ್ರಾಮಾಗಳು ಇಲ್ಲೇ ಇಲ್ಲ. ಯಾಕಂದ್ರೆ ಟ್ರಾಮಾ ಕ್ರಿಯೇಟ್ ಆಗಿದೆ ನಾನು ಅನ್ನೋ ಪ್ಲೇಸ್ ನಲ್ಲಿ. ನಾನು ಅನ್ನೋದಿದ್ರೆ ಮಾತ್ರ ಪೇನ್ ಅಂತ ಇರುತ್ತೆ, ನಾನೇ ಇಲ್ಲ ಅಂತಂದ್ರೆ ಪೇನ್ ಇಲ್ಲ ಇರುತ್ತೆ. ಸೊ ಅದರಿಂದ ಇದು ಬಹಳ ಸಿಂಪಲ್ ಫ್ಯಾಕ್ಟ್, ಇದೊಂದು ಅದ್ವೈತ. ಫಸ್ಟ್ ಆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಬೇಕು. ಅಂದ್ರೆ ನೀವು ಜಗತ್ತಿನಲ್ಲಿ ಏನನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಿ, ನಿಮಗೆ ಏನನ್ನ ಅಸ್ಯೂಮ್ ಮಾಡಿ ನಿಮಗೆ ಏನು ಸಿಗ್ತಾ ಇದೆ, ಅದು ನಾನು ಮಾಡಿದ ಕೃತ ಅಂತ ನೀವು ನಂಬಬೇಕು. ಹಾಗೆ ನಂಬಲಿಲ್ಲ ಅಂತಂದ್ರೆ ಲೈಫ್ ಅಲ್ಲಿ ಒಂದು ಬೇಜಾರುಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರು ನೀವು ಕ್ವಶನ್ ಮಾಡ್ಬೋದು, ನನಗೆ ಎಷ್ಟೇ ಮಾಡಿದ್ರೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ನನಗೆ ಎಷ್ಟೇ ಒಂದು ಓದಿದ್ರು ಕೂಡ ಒಂದು ಹೆದರಿಕೆ ಆಗುತ್ತೆ, ನನಗೆ ಕೆಲವೊಬ್ಬರ ಹತ್ರ ಮಾತಾಡುವಾಗ ಕಾನ್ಫಿಡೆನ್ಸ್ ಬರಲ್ಲ, ನನಗೆ ಗೊತ್ತಿದ್ರು ಕೂಡ ಹೇಳಕ್ಕಾಗಲ್ಲ, ನನಗೆ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ನನಗೆ ಏನೋ ಒಂದು ಎಲ್ಲ ತರ ಸೋಷಿಯಲ್ ಆಗಿ ಬಿಹೇವ್ ಮಾಡಕ್ಕಾಗಲ್ಲ ಅಂತ ಏನೋ ಈ ತರ ಬಿಹೇವಿಯರಲ್ ಪ್ಯಾಟರ್ನ್ಸ್ ನೀವು ನೋಡ್ತಾ ಹೋಗ್ತೀರಾ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಮನಸ್ಸಿನಲ್ಲಿ ಆಗುವ, ನಾ ಏನ್ ಹೇಳಿದೆ, ಮಲ್ಟಿವರ್ಸ್ ಅನ್ನೋದು ನಿಜ ಇದೆ. ಆದ್ರೆ ಅದು ಹೊರಗಡೆ ಕಾಣಂತ ಮಲ್ಟಿವರ್ಸ್ ಅಲ್ಲ, ಬೇರೆ ಬೇರೆ ಯೂನಿವರ್ಸ್ಗಳು, ಬೇರೆ ಬೇರೆ ಪ್ಲಾನೆಟ್ಗಳು ಹಂಗಲ್ಲ. ಮನಸ್ಸಿನಲ್ಲಿ 1 ಸೆಕೆಂಡ್ ಅಲ್ಲಿ, ಪ್ರತಿ ಸೆಕೆಂಡ್ ಅಲ್ಲಿ ನಿಮಗೆ ಲೈಫ್ 2 ದಾರಿ ಕೊಡ್ತಾ ಇರುತ್ತೆ. ಈ ಕಡೆ ಹೋಗ್ತೀಯಾ, ಈ ಕಡೆ ಹೋಗ್ತೀಯಾ, ಈ ಕಡೆ ಹೋಗ್ತೀಯಾ, ಈ ಕಡೆ ಹೋಗ್ತೀಯಾ. ಅದನ್ನ ನೀವು ಚೂಸ್ ಮಾಡ್ತೀರಾ. ಈ ಕಡೆ ಹೋದ್ರೆ ಒಂದು ಹೊಸ ಬ್ರಹ್ಮಾಂಡನೇ ಬರುತ್ತೆ, ಈ ಕಡೆ ಹೋದ್ರೆ ಒಂದು ಹೊಸ ಬ್ರಹ್ಮಾಂಡನೇ ಬರುತ್ತೆ. ಹಿಂಗ್ ಹೋದ್ರೆ ನಿಮ್ ಲೈಫ್ ಬೇರೆ ತರನೇ ಇರುತ್ತೆ, ಹಿಂಗ್ ಹೋದ್ರೆ ಲೈಫ್ ಬೇರೆ ತರನೇ ಇರುತ್ತೆ. ಚೂಸ್ ಮಾಡೋರು ಯಾರು? ಪ್ರತಿ ಸೆಕೆಂಡ್ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ನಡೀತಕ್ಕಂಥ ಆ ತಳಮಳಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗೆ ನನಗೇನೋ ಒಂದು ಮಿಸ್ ಆಗಿದೆ ಅನ್ನೋ ಭಾವನೆ, ನನಗೇನೋ ಒಂದು ಸಿಗ್ಬೇಕು ಅನ್ನೋ ಭಾವನೆ, ನನಗೆ ಅಟ್ರಾಕ್ಟ್ ಆಗ್ತಿರೋದು ಇದು ನಾನು ಡಿಸೈರ್ ಇರ್ಲಿಲ್ಲ, ಆದ್ರೆ ನನಗೆ ಹಿಂಗೊಬ್ರು ಮಾಡ್ತಾ ಇದ್ದಾರೆ. ಹೀಗೆ ರೆಸಿಸ್ಟ್ ಮಾಡಕ್ ಟ್ರೈ ಮಾಡ್ತೀವಿ. ಲಾವತ್ಸು ಏನ್ ಹೇಳ್ತಾನೆ, ನೀವು ಏನೇ ಬಂದ್ರು ಕೂಡ ಫ್ಲೋ ಆಗ್ಬೇಕು. ಯಾರು ಎಲ್ಲದಕ್ಕೂ ಎಲ್ಲ ಒಂದು ಯೂನಿವರ್ಸ್ ಅನ್ನೋ ಒಂದು ನ್ಯಾಚುರಲ್ ಫ್ಲೋ ಹೋಗ್ತಾರೋ, ಆತರ ಬೆಂಡ್ ಆಗ್ತಾರೋ, ಅವರಿಗೆ ಯೂನಿವರ್ಸ್ ತಲೆಬಾಗುತ್ತೆ. ಇಲ್ಲ ಅಂತಂದ್ರೆ ಅವನ ತರ ಲೈಕ್ ರೋಗ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ನಮ್ಮ ಲೈಫ್ ಅಲ್ಲಿ ಒಂದು ಬೇಜಾರಾಗ್ತಿದೆ ಅಂತಂದ್ರೆ ಅದಕ್ಕೆ ನಮ್ಮ ಮನಸ್ಸಿನಲ್ಲಿರೋ ಏನೋ ಒಂದು ರೆಸಿಸ್ಟೆನ್ಸ್ ಕಾರಣ. ನಮಗೆ ಏನೋ ಒಂದು ಬೇಡವಾದ ಅಟ್ರಾಕ್ಟ್ ಮಾಡ್ತಿದೆ ಅಂತ ಅದರಲ್ಲೂ ರೆಸಿಸ್ಟೆನ್ಸ್ ಕಾರಣ. ಬಟ್ ಇದು ಹೇಗೆ ವರ್ಕ್ ಆಗುತ್ತೆ, ಈ ಮನಸ್ಸಿನ ಒಂದು ಪ್ಯಾಟರ್ನ್ಸ್ ಗಳಿದ್ರು, ಇದು ಹೇಗೆ ವರ್ಕ್ ಆಗುತ್ತೆ? ಇದಕ್ಕೆ ವಿಜ್ಞಾನದಲ್ಲಿ ಮ್ಯಾಗ್ನೆಟ್ ಮತ್ತು ಐರನ್ ಗಳ ಡೊಮೇನ್ಸ್ ಗಳ ಅಟ್ರಾಕ್ಷನ್ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದನ್ನ ನಾನು ಐಪ್ಯಾಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಿಂದ ಲೈಕ್ ನಾವು ಘಟನೆಗಳನ್ನ ಹೇಗೆ ಲೈಕ್ ಅಟ್ರಾಕ್ಟ್ ಮಾಡ್ತೀವಿ, ಮತ್ತೆ ಹೇಗೆ
ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡೋದ್ರಿಂದ ಹೇಗೆ ನಮ್ಮ ಮನಸ್ಸಿನ ಈ ತರ ತಳಮಳಗಳಾಗ್ಲಿ ಡಿಸಾರ್ಡರ್ಗಳಾಗ್ಲಿ ಹೇಗೆ ಹೋಗುತ್ತೆ ಅನ್ನೋದನ್ನ ಐಪಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ ನಾ ಹೇಳಿದ್ನಲ್ವ ಯಾವ್ಯಾವ ಥರ ಲೈಕ್ ಘಟನೆಗಳು ನಮ್ಮ ಮನಸ್ಸಿನಲ್ಲಿರೋ ತಳಮಳಗಳಿಗೆ ತಕ್ಕಂತೆ ಅಟ್ರಾಕ್ಟ್ ಆಗ್ತೇವೆ ಅಂತ. ಸೊ 2 ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಚಿತ್ರ 1, ಚಿತ್ರ 2 ಅಂತ. ಸೊ ಇದು ಏನಪ್ಪ 1ನೇ ಚಿತ್ರದಲ್ಲಿ ಅಂತಂದರೆ, ಇದು ಐರನ್ ಅಂತ ತಗೊಳ್ಳೋಣ. ಇವೆರಡು ಮೆಟೀರಿಯಲ್ಗಳು ಐರನ್ ಅಂದರೆ ಕಬ್ಬಿಣ ಆಯಿತಾ. ಸೊ 1ನೇ ಚಿತ್ರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ಲು ಇಲ್ಲೊಂದು ಐರನ್ ಇದೆ ಅಂತಂದರೆ ಇಲ್ಲೊಂದು ಮ್ಯಾಗ್ನೆಟ್ ಇಟ್ಟಿರ್ತೀವಿ, NS, ನಾರ್ತ್ ಪೋಲು ಸೌತ್ ಪೋಲು ಅಂತ, ನಾರ್ತ್ ಪೋಲು ಆ್ಯಂಡ್ ಸೌತ್ ಪೋಲ್. ಸೊ ಈ ಥರ ಮ್ಯಾಗ್ನೆಟ್ ಇರುವಾಗ ಮ್ಯಾಗ್ನೆಟಿಕ್ಗೆ ಲೈಕ್ ಫೀಲ್ಡ್ಗಳಿರುತ್ತೆ, ನಾರ್ತಿಂದ ಸೌತಿಗೆ ಈ ಥರ ಲೈನ್ಸ್ಗಳಿರುತ್ತೆ. ಅಂದರೆ ಇದು ಕಾಣೋದಿಲ್ಲ, ಇನ್ವಿಸಿಬಲ್ ಲೈನ್ಸ್ಗಳು. ಅಂದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕರಿತೀವಿ. ಇದು ಒಂದು ಫೋರ್ಸು, ಇದೊಂದು ಬಲ, ಆಕರ್ಷಣೀಯ ಬಲ. ಈ ಬಲದ ಒಳಗಡೆ ಈ ಕಬ್ಬಿಣ ಅನ್ನೋ ಒಂದು ಹತ್ತಿರದ ಈ ಫೋರ್ಸ್ ಹತ್ತಿರ ಬಂದಾಗ ಇದು ಅಟ್ರಾಕ್ಟ್ ಆಗುತ್ತೆ. ಆದರೆ ಇದು ಇಲ್ಲ ಅಂತಂದಾಗ ಕಬ್ಬಿಣದ ಒಳಗಡೆ ಈ ಥರ ಸ್ಟ್ರಕ್ಚರ್ ಅರೇಂಜ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು 1ನೇ ಚಿತ್ರದಲ್ಲಿ ಹೇಗೆ ಬೇಕಂಗೆ ಅರೇಂಜ್ ಆಗಿಬಿಟ್ಟಿದ್ದಾವೆ. ಈ ಆಟಮ್ಸ್ಗಳಲ್ಲಿ ಡೈರೆಕ್ಷನ್ ಇರುತ್ತೆ, ಎಲೆಕ್ಟ್ರಾನ್ಸ್ಗಳ ಡೈರೆಕ್ಷನ್ನು ಹೇಗೆ ಬೇಕಾಗಿ ಅರೇಂಜ್ ಆಗ್ತವೆ. ಆದರೆ ಯಾವಾಗ ಮ್ಯಾಗ್ನೆಟ್ ಅನ್ನೋದು ಒಂದು ಹತ್ತಿರ ಬರುತ್ತೋ ಕಬ್ಬಿಣಕ್ಕೆ, ಆವಾಗ 2ನೇ ಚಿತ್ರವನ್ನು ನೋಡಿ, ಇಲ್ಲಿ ನೀಟಾಗಿ ಅರೇಂಜ್ ಆಗ್ತವೆ. ಹೀಗೆ ಎಲೆಕ್ಟ್ರಾನ್ಸ್ಗಳೆಲ್ಲ ಆಟಮ್ಸ್ ಒಳಗಡೆ ನೀಟಾಗಿ ಅರೇಂಜ್ ಇದಕ್ಕೆ ನಾವು ಡೊಮೇನ್ಗಳು ಅಂತ ಕರಿತೀವಿ. ಅಂದರೆ ಯಾವಾಗ ನಮಗೆ ಕರೆಕ್ಟಾಗಿರುವಂತಹ ಅಥವಾ ಯಾವಾಗ ನಮಗೆ ಸೂಟಬಲ್ ಆದಂತಹ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೋ ಆವಾಗ ಡೊಮೇನ್ಸ್ಗಳು ನೀಟಾಗಿ ಅರೇಂಜ್ ಆಗ್ತವೆ ಮನಸ್ಸಿನೊಳಗಡೆ. ಈಗ ಇದನ್ನು ಹೇಗೆ ಇನ್ನೊಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ, ನನ್ನ ಒಂದು ವಾಚ್ ಇದೆ, ಹೀಗೊಂದು ವಾಚ್ ಇದೆ, ಇದು ಹೀಗೆ, ಇದು ನಿಮ್ಮ ಕನಸಿನ ವಾಚು ಅಂತ ಅನ್ಕೊಳ್ಳೋಣ. ಈ ಕನಸಿನ ವಾಚು ಅನ್ನೋದು ಒಂದು ಮ್ಯಾಗ್ನೆಟ್ ಇದ್ದಂಗೆ, ಇದೊಂದು ಮ್ಯಾಗ್ನೆಟ್ ಇದೆ. ಅಂದರೆ ಇದು ಒಂದು ಫೋರ್ಸು, ನಮಗೆ ಈ ಒಂದು ಬಲ ನಮ್ಮನ್ನು ಯಾವಾಗಲೂ ಎಳಿತಾ ಇರುತ್ತೆ, ವಾಚ್ ತೊಗೋಬೇಕು ಅನ್ನೋದು. ಕಬ್ಬಿಣ ಅನ್ನೋದು ನಮ್ಮ ಮನಸ್ಸು, ಕಬ್ಬಿಣ ಅನ್ನೋದು ನಮ್ಮ ಹ್ಯೂಮನ್ ಮನಸ್ಸು. ಅಂದರೆ ವಾಚು ಕೆಲವೊಂದು ಸಲ ಕರೆಕ್ಟಾಗಿ ನಾವು ಅದಕ್ಕೆ ವರ್ಕ್ ಮಾಡ್ತಾ ಇಲ್ಲ ಅಥವಾ ಅದಕ್ಕೆ ದುಡ್ಡು ಸಾಲ್ತಾ ಇಲ್ಲ ಅದು ತೊಗೊಳಕ್ಕೆ ಅಂತಂದಾಗ ಮನಸ್ಸಿನಲ್ಲಿರುವ ಯೋಚನೆಗಳು ಇರ್ತಾವಲ್ಲ, ಅವು ಈಗ ಒಂದು ಡೈರೆಕ್ಷನ್ಗೆ ಇರಲ್ಲ, ಹೀಗೆ ಎಲ್ಲ ಕಡೆ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಇರ್ತವೆ. ಈ ಯಾವ ಥರ ಇಲ್ಲಿ ನೋಡಿ 1ನೇ ಚಿತ್ರದಲ್ಲಿ ನಾನು ತೋರಿಸಿದ್ನಲ್ಲ, ಮ್ಯಾಗ್ನೆಟ್ ಇಲ್ದಾಗ ಲೇಸರ್ ತೋರಿಸಿದ್ನಲ್ಲ, ಮ್ಯಾಗ್ನೆಟ್ ಇಲ್ದಾಗ ಹೇಗೆ ಬೇಕಾಗಿ ಇರ್ತವೆ ಮನಸ್ಸಿನಲ್ಲಿ ತಳಮಳಗಳು, ಯೋಚನೆಗಳು, ಲೇಯರ್ಸ್ಗಳು, ಎಲ್ಲ ಮನಸ್ಸಿನ ಯೋಚನೆಗಳು. ಯಾವಾಗ ನಾವು ಪ್ರತಿ ಒಂದು ಕ್ಷಣದಲ್ಲಿ ಅದಕ್ಕೆ ವರ್ಕ್ ಮಾಡ್ತಾ ಇದಕ್ಕೆ ನಾವು ನಂಬಿಕೆ ಅಂತ ಕರಿತೀವಿ. ನಂಬಿಕೆಯಿಂದ ವರ್ಕ್ ಮಾಡ್ತಾ ಈ ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ನಂಬಿಕೆಯನ್ನು ಬರ್ಸ್ಕೊಳ್ತಾ ಹೋಗ್ತೀವೋ ಆ ದಿನ ಹತ್ತಿರ ಬರ್ತಾ ಹೋಗುತ್ತೆ ಅನ್ನೋ ಒಂದು ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಆವಾಗ ಇವೆಲ್ಲವೂ ಹಿಂಗೆ ಏನೋ ಲೈನಿಗೆ ಬರ್ತಾ ಇದೆ, ನನ್ನ ಲೈಫ್ ಎಲ್ಲೋ ಒಂದು ಟ್ರ್ಯಾಕಿಗೆ ಬರ್ತಾ ಇದೆ ಅನ್ನೋ ಒಂದು ಫೀಲಿಂಗ್. ಹಂಗೆ ಬಂದ ತಕ್ಷಣ ಒಂದು ದಿನ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ನಂಬಿಕೆ ಮತ್ತು ನಿಮ್ಮ ಒಂದು ಡ್ರೀಮ್ ನಡುವೆ ಒಂದು ಫೀಲ್ಡ್ ಕ್ರಿಯೇಟ್ ಆಗಿ ಒಂದೇ ದಿನ ಫೈನಲ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಕೆಲವೊಬ್ಬರು ಏನು ಮಾಡ್ತಾರೆ, ಸ್ವಲ್ಪ ಕಷ್ಟಪಡ್ತಾರೆ. ಅಂದರೆ ಅವರು ಹೀಗೆ ಮನಸ್ಸು ಹೇಗೆ ಬೇಕು ಡೈರೆಕ್ಷನ್ಗೆ ಇರ್ತಾವಲ್ಲ, ಸ್ವಲ್ಪ ಕಷ್ಟಪಡ್ತಾರೆ. ಅದರಲ್ಲಿ ಕೆಲವೊಂದು ಮಾತ್ರ ಹಿಂಗೆ ಡೈರೆಕ್ಷನ್ ಬಂದಿರ್ತವೆ, ಇನ್ನು ಕೆಲವೊಂದು ಹೇಗೆ ಬೇಕಂಗೆ ಇರುತ್ತೆ. ಇದು ಮನಸ್ಸಿನ ತಳಮಳಗಳು, ಇವೆಲ್ಲ ತಳಮಳಗಳ ಡೈರೆಕ್ಷನ್ಗಳು, ಒಂಥರ ಅಬ್ಸ್ಟ್ರಾಕ್ಟಾಗಿ ಹೇಳ್ತಾ ಇದ್ದೀನಿ. ಆದರೆ ಅವರು ಈ ಇದೊಂದು ಪಾಸಿಟಿವ್ ಅಲ್ಲ, ಅಂದರೆ ಸ್ಟ್ರೇಟ್ ಆಗಿದ್ದಾವೆ ಎಲ್ಲವೂ, ಇದೊಂದು ಪಾಸಿಟಿವ್ ಒಂದು ಮೆಂಟಾಲಿಟಿ. ಇದನ್ನು ಅಬ್ಸರ್ವ್ ಮಾಡೋದ್ಬಿಟ್ಟು ಇಲ್ಲಿ ನೆಗೆಟಿವ್ ಆಗಿದೆ ನೋಡಿ, ಹೇಗೆ ಬೇಕಾಗಿದ್ದಾವಲ್ಲ ಈ ನೆಗೆಟಿವ್, ಈ ಪಾಸಿಟಿವ್ ಮತ್ತು ನೆಗೆಟಿವ್ ನಡುವೆ ಒಂದು ಜಗಳ ಕ್ರಿಯೇಟ್ ಮಾಡ್ಕೊತಾರೆ. ಈ ಜಗಳ ಅಂದರೆ ಹೊರಗಡೆ ನಾಯಿಗಳು ಆಡ್ತಾವಲ್ಲ ಆ ಥರ ಜಗಳಲ್ಲ, ಮನಸ್ಸಿನೊಳಗಡೆ ನಮ್ಮ ತಳಮಳಗಳ ಒಳಗಡೆ ಜಗತ್ತಿನೊಳಗಡೆ ಒಂದು ಕ್ಲಾಶಸ್ಗಳು, ಡಿಫ್ರೆಂಟ್ ವರ್ಲ್ಡ್ಸ್ ಇರ್ತಾವೆ, ಅದರ ನಡುವೆ ಕ್ಲಾಶಸ್ಗಳು, ಈ ಥರ ಜಗಳ ಕ್ರಿಯೇಟ್ ಆಗಿ ಈ ಥರ ಸ್ಟ್ರೇಟ್ ಇದ್ದಿದ್ದು ಕೂಡ ಹೀಗೆ ಬೆಂಡ್ ಆಗಿಬಿಡುತ್ತೆ. ಆಮೇಲೆ ಬೆಂಡಾಗಿ ಹೇಗೆ ಬೇಕು ಹಾಗಾಗಿ ಆ ಕಡೆ ಡ್ರೀಮಿಗೆ ನಾವು ಹೋಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ಈಗ ಹೇಗೆ ಹೇಗೆ ಮ್ಯಾಗ್ನೆಟಿಕ್ ಡೊಮೇನ್ಸ್ಗಳು ಹಿಂಗೆ ಚದುರ್ತವೆ ಕಬ್ಬಿಣದಲ್ಲಿ, ಚದುರಿದ್ದನ್ನು ಒಂದೊಂದೇ ನಂಬಿಕೆ ಬರ್ಸ್ಕೊಳ್ತಾ ಲೇಯರ್ ಬೈ ಲೇಯರು ನೋಡಿ, ಇಲ್ಲಿ 3 ಲೇಯರ್ಗಳಿದ್ದಾವೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, 1 2 3 ಲೇಯರ್ಗಳು. ಇವೆರಡು ಹೇಗಿದ್ರೆ ಪರವಾಗಿಲ್ಲ, ಫಸ್ಟು ಇಲ್ಲಿದನ್ನು ಅಂದರೆ ಪ್ರೆಸೆಂಟ್ ಮೂಮೆಂಟ್ನ ಕಷ್ಟಪಡೋಣ, ನೆಕ್ಸ್ಟು ನಾಳೆ ಏನಂತ ಯೋಚನೆ ಮಾಡೋಣ, ನೆಕ್ಸ್ಟ್ ಒಂದು ವರ್ಷದ ಏನಾಗುತ್ತೆ ಅಂತ ಯೋಚನೆ ಮಾಡೋಣ. ಹೀಗೆ ಮಾಡ್ತಾ ಇಡೀ ಮನಸ್ಸೆಂಬ
ಐರನ್ ಒಳಗಡೆ ಎಲ್ಲ ಡೊಮೇನ್ಗಳು ಒಂದು ಸಲ ಹೀಗೆ ಸ್ಟ್ರೇಟಾಗಿ ಅಲೈನ್ ಆಗಿರ್ತವೆ. ಯಾವತ್ತು ಈ ಥರ ಸ್ಟ್ರೇಟಾಗಿ ಅಲೈನ್ ಆಗ್ತಾವೋ ಅವತ್ತು ನಿಮ್ಮ ಆ ಡ್ರೀಮ್ ಅಂತ ಏನಿದೆ, ಡ್ರೀಮ್ ಅನ್ನೋ ಒಂದು ಅಯಸ್ಕಾಂತ ಏನಿದೆ, ಆ ಮ್ಯಾಗ್ನೆಟ್ ಏನಿದೆ ಅದು ಅಟ್ರಾಕ್ಟ್ ಆಗೇ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಅದಕ್ಕೆ ಯಾಕೆ ನಮ್ಮ ಮನಸ್ಸಿನೊಳಗಳ ತಳಮಳಗಳು ಈ ಥರ ಡಿಫ್ರೆಂಟ್ ಡೈರೆಕ್ಷನ್ನಾಗಿ ಇದಕ್ಕೆ ಒಂದು ಬೇಜಾರಿಗೆ ಕಾರಣ ಅಂತ ಹೇಳುವ ಒಂದು ಪ್ರಯತ್ನ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.